ಹಲೋ ಹಾಯ್ ನಮಸ್ತೆ, ದಿಸ್ ಈಸ್ ಪ್ರಕಾಶ್ ಸರ್. ನಾನು ನಿಮ್ಮ ಸರ್ ಚಾನಲಿಂದ. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ರಿಪೀಟೆಡ್ ಆಗಿ ಕೇಳ್ತಿರ್ತಕ್ಕಂತಹ ಕಂಪ್ಯೂಟರ್ಗೆ ಸಂಬಂಧಿಸಿದಕ್ಕಂತಹ ಇಂಪಾರ್ಟೆಂಟ್ ಕ್ವಶನ್ಸನ್ನು ಇವತ್ತಿನ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಸೊ ಕಂಪ್ಯೂಟರ್ ಬಗ್ಗೆ ನಮಗೆ ಜ್ಞಾನ ಇರಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ಇವಾಗ ಪ್ರತಿ ಎಕ್ಸಾಮ್ನಲ್ಲಿಯೂ ಕೂಡ ಕಂಪ್ಯೂಟರ್ಗೆ ಸಂಬಂಧಿಸಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಒಂದು ಸೇಯಿಂಗ್ ಇದೆ ಅಲ್ವಾ, ಇಫ್ ಯು ಡೋಂಟ್ ನೋ ಅಬೌಟ್ ದ ಕಂಪ್ಯೂಟರ್ ಯು ಆರ್ ಟ್ರೀಟೆಡ್ ಆ್ಯಸ್ ಅ ಇಲ್ಲಿಟ್ರೇಟ್. ನಮಗೇನಾದರೂ ಕಂಪ್ಯೂಟರ್ ಜ್ಞಾನ ಇರದೇ ಹೋದರೆ ನಮ್ಮನ್ನು ಅವಿದ್ಯಾವಂತರಂತಾನೆ ಪರಿಗಣನೆ ಮಾಡ್ತಾ ಇದ್ದಾರೆ. ಸೊ ಹಾಗಾದರೆ ನಾವು ವೆರಿ ಎಸೆನ್ಷಿಯಲ್ ಆಗಿ ಏನಂತಂದರೆ ಈ ಕಂಪ್ಯೂಟರ್ ಜ್ಞಾನವನ್ನು ಹೊಂದಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಎಕ್ಸಾಮ್ನಲ್ಲಿ ರಿಪೀಟೆಡ್ ಆಗಿ ಕೇಳಿರ್ತಕ್ಕಂತಹ ಇಂಪಾರ್ಟೆಂಟ್ ಇರ್ತಕ್ಕಂಥ ಕ್ವಶನ್ಸನ್ನು ನಾವು ಇವತ್ತಿನ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಸೊ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ ಕ್ಲಾಸು? ಸೊ ಲೆಟ್ಸ್ ಡೈವ್ ಇನ್ ಟು ದಿ ಸಬ್ಜೆಕ್ಟ್. ಹಾಗಾದರೆ ಫಸ್ಟ್ ಕ್ವಶನ್ ಏನಿದೆ, ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಕಂಪ್ಯೂಟರ್? ಕಂಪ್ಯೂಟರ್ನ ಪಿತಾಮಹ ಯಾರು? ನೋಡಿ ಆಪ್ಷನ್ಸ್ ನೋಡಿ. ಆಪ್ಷನ್ ಎ ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ ಬಿ ವಿನ್ ಸರ್ಫ್, ಆಪ್ಷನ್ ಸಿ ಬಿಲ್ ಗೇಟ್ಸ್ and option D Martin Cooper. So take your time and just try to answer the question. ನಿಮಗೆಲ್ಲ ಆನ್ಸರ್ ಗೊತ್ತು ಅಂತ ಭಾವಿಸ್ತೇನೆ. ಸೊ ನಿಮ್ಗಿದಕ್ಕೆ ಆನ್ಸರ್ ಗೊತ್ತು. ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಕಂಪ್ಯೂಟರ್? ನಾವು ಸಣ್ಣವರಿರುವಾಗ ಸಂದರ್ಭದಲ್ಲೇ ಚಿಕ್ಕವರಿರುವಾಗಲೇ ನಮಗೆ ಫಾದರ್ ಆಫ್ ಕಂಪ್ಯೂಟರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್, ಫಾದರ್ ಆಫ್ ಕಂಪ್ಯೂಟರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್ ಅಂತ ಕಲ್ತ್ಬಿಟ್ಟೆವು ನಾವು. ಹಾಗಾದರೆ ಎಸ್, ಕರೆಕ್ಟ್ ಫ್ರೆಂಡ್ಸ್, ಯು ಆರ್ ರೈಟ್. ದ ಫಾದರ್ ಆಫ್ ಕಂಪ್ಯೂಟರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್. ಹಾಗಾದರೆ ಉಳಿದ 3 ಜನ ಇದಾರಲ್ಲ, ಅವರೆಲ್ಲ ಯಾರು? ವಿನ್ ಸರ್ಫ್ ಯಾರು? ಹಾಗೆ ಬಿಲ್ ಗೇಟ್ಸ್ ಯಾರು? ಮಾರ್ಟಿನ್ ಕೂಪರ್ ಯಾರು? ನೋಡಿ ಇಲ್ಲಿದಾರಲ್ವಾ, ಇವರೇ ನಿಮ್ಮ ಅಚ್ಚುಮೆಚ್ಚಿನ ಪ್ರಭಾವಶಾಲಿ ವ್ಯಕ್ತಿಗಳಾಗಿರ್ತಕ್ಕಂತಹ ಬಿಲ್ ಗೇಟ್ಸ್. ಹಿ ಈಸ್ ದಿ ಫೌಂಡರ್ ಆಫ್ ಮೈಕ್ರೋಸಾಫ್ಟ್ ಕಂಪ್ನಿ. ಇಲ್ಲಿದಾರಲ್ಲ ಇವರೇ ಯಾರಂದ್ರೆ ಮಾರ್ಟಿನ್ ಕೂಪರ್. ಹಿ ಈಸ್ ದ ಫಾದರ್ ಆಫ್ ಸೆಲ್ ಫೋನ್. ಹಿ ಇನ್ವೆಂಟೆಡ್ ಹ್ಯಾಂಡ್ ಹೆಲ್ಡ್ ಮೊಬೈಲ್ ಫೋನ್. ಮೊದಲೇ ಮೊಬೈಲನ್ನು ಬಳಕೆ ಮಾಡಿರ್ತಕ್ಕಂಥವ್ರು ಇವರೇ, ಮೊಬೈಲಲ್ಲಿ ಮಾತನಾಡಿರ್ತಕ್ಕಂಥವ್ರು ಇವರೇ. ಯಾರು? ಮಾರ್ಟಿನ್ ಕೂಪರ್. ಹಾಗಾದ್ರೆ ಇಲ್ಲಿ ಇದಾನಲ್ಲ ಈ ದಾಡಿವಾಲ, ಇವನು ಯಾರು? ಹಿ ಈಸ್ ದಿ ಫಾದರ್ ಆಫ್ ಇಂಟರ್ನೆಟ್. ಫಾದರ್ ಆಫ್ ಇಂಟರ್ನೆಟ್ ಯಾರಂತಂದ್ರೆ ಅವರೇ ವಿನ್ ಸರ್ಫ್. ಹಾಗಾದ್ರೆ ಫಾದರ್ ಆಫ್ ಇಂಟರ್ನೆಟ್ ವಿನ್ ಸರ್ಫ್ ಆದ್ರೆ ಹೂ ಈಸ್ ಫಾದರ್ ಆಫ್ ಇಂಡಿಯನ್ ಇಂಟರ್ನೆಟ್? ಒಂದು ಕ್ವಶನ್ ಇದೆ ನಂದು, ಏನಂದ್ರೆ ಹೂ ಈಸ್ ಫಾದರ್ ಆಫ್ ಇಂಡಿಯನ್ ಇಂಟರ್ನೆಟ್? ಫ್ರೆಂಡ್ಸ್, ಇದಕ್ಕೆ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ, ಸೊ ಇಲ್ಲಿದಾರಲ್ಲ ಇವ್ರು ಯಾರಂತಂದ್ರೆ ಚಾರ್ಲ್ಸ್ ಬ್ಯಾಬೇಜ್. ನಾವು ಇವರನ್ನ ಬಹಳಷ್ಟು ನೆನಪಿಸ್ಕೋತಾ ಇರ್ತೀವಿ ಅವಾಗ. ಫಾದರ್ ಆಫ್ ಕಂಪ್ಯೂಟರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್ ಅಂತ. ಓಕೆ, ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್ ಈಸ್ ಆಪ್ಷನ್ ಎ, ದಟ್ ಈಸ್ ಚಾರ್ಲ್ಸ್ ಬ್ಯಾಬೇಜ್. ದ ಫಾದರ್ ಆಫ್ ಕಂಪ್ಯೂಟರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್. And one more thing, who is father of modern computer? Who is known as father of modern computer? Modern computer ಯಾರಂದ್ರೆ ಅಲಾನ್ ಟ್ಯೂರಿಂಗ್. ALANTURING. ನೋಡ್ರಿ, ಕ್ವಶನ್ ಅಲ್ಲಿ ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಕಂಪ್ಯೂಟರ್ ಅಂತಂದ್ರೆ ಚಾರ್ಲ್ಸ್ ಬ್ಯಾಬೇಜ್. ಹೂ ಈಸ್ ನೋನ್ ಆಸ್ ಫಾದರ್ ಆಫ್ ಮಾಡರ್ನ್ ಕಂಪ್ಯೂಟರ್ ಅಂದರೆ ಅಲೆನ್ ಟ್ಯೂರಿಂಗ್.
ಇಷ್ಟೆಲ್ಲ ಮಾಹಿತಿ ನಿಮ್ಗೆ ಗೊತ್ತಿರಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ಕ್ವಶನ್. WWW ಸ್ಟ್ಯಾಂಡ್ಸ್ ಫಾರ್, ಹಾಗಾದ್ರೆ WWW ಅಂದ್ರೆ ಏನು? WWW ಅಂದ್ರೆ WWF ಆಡ್ತಾರಲ್ಲ ಅದ? ನೋ, ದಿಸ್ ಇಸ್ ರಿಲೇಟೆಡ್ ಟು ಇಂಟರ್ನೆಟ್, ದಿಸ್ ಇಸ್ ರಿಲೇಟೆಡ್ ಟು ಕಮ್ಯುನಿಕೇಶನ್, ದಿಸ್ ಇಸ್ ರಿಲೇಟೆಡ್ ಟು ಕಂಪ್ಯೂಟರ್ ನಾಲೆಜ್. ಹಾಗಾದ್ರೆ WWW ಅಂತಂದ್ರೆ ಏನು? ನೋಡಿ ಫ್ರೆಂಡ್ಸ್, ಟ್ರೈ ಮಾಡಿ ಆನ್ಸರ್ನ. ಫಸ್ಟ್ ಆಪ್ಷನ್ ವರ್ಲ್ಡ್ ಹೋಲ್ ವೆಬ್. ಏನಿದೆ? ವರ್ಲ್ಡ್ ಹೋಲ್ ವೆಬ್. ಆಪ್ಷನ್ ಬಿ ವೈಡ್ ವರ್ಲ್ಡ್ ವೆಬ್. ಆಪ್ಷನ್ ಸಿ ವೆಬ್ ವರ್ಲ್ಡ್ ವೈಡ್. ಆಪ್ಷನ್ ಡಿ ವರ್ಲ್ಡ್ ವೈಡ್ ವೆಬ್. ನೋಡಿ, WWW ಅಂತಂದ್ರೆ WWW ಅಂತಂದ್ರೆ ವರ್ಲ್ಡ್ ವೈಡ್ ವೆಬ್ ಅಂದ ಹಾಗೆ. WWW ಅಬ್ರಿವೇಶನ್ಸ್ ವರ್ಲ್ಡ್ ವೈಡ್ ವೆಬ್. ಹೆನ್ಸ್ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಒನ್. ಹಾಗಾದ್ರೆ ಈ ವರ್ಲ್ಡ್ ವೈಡ್ ವೆಬ್ ಅನ್ನ ಕಂಡುಹಿಡಿದವರು ಯಾರು? ಹೂ ಈಸ್ ಫಾದರ್ ಆಫ್ WWW? ದ ಫಾದರ್ ಆಫ್ WWW ಯಾರಂತಂದ್ರೆ ಟಿಮ್ ಬರ್ನರ್ಸ್ ಲೀ. He is known as the father of WWW. ಓಕೆನಾ? ಗಾಟ್ ಇಟ್? ನೆಕ್ಸ್ಟ್ ಕ್ವಶನ್ ನೋಡೋಣ ಫ್ರೆಂಡ್ಸ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ALU? ALU ನ ಫುಲ್ ಫಾರ್ಮ್ ಏನು? ನೋಡ್ರಿ, ಇಲ್ಲಿದೆ ಅಲ್ಲ, ಇದು ALU. ನೋಡ್ರಿ, ನಮಗೆ ಕಂಪ್ಯೂಟರ್ ಇದೆ ಅಲ್ವಾ, ಅಲ್ಲಿ CPU ಇರುತ್ತೆ, CPU. ಆ CPU ಅಂತಂದ್ರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂದ ಹಾಗೆ. ಈ CPU ನಲ್ಲಿ ಏನಿರುತ್ತೆ ಅಂತಂದ್ರೆ ALU ಇರುತ್ತೆ. ALUದು ಫುಲ್ ಫಾರ್ಮ್ ಏನು ಅಂತ ಕೇಳಿದ್ದಾರೆ. ALU ಅಂತಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತ. ಹಾಗಾದ್ರೆ ಇಲ್ಲ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಯಾವ್ದಿದೆ ನೋಡೋಣ ಫ್ರೆಂಡ್ಸ್. ಆಪ್ಷನ್ ಎ ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್, ಆಪ್ಷನ್ ಬಿ ಅಲೋವ್ಡ್ ಲಾಜಿಕ್ ಯೂನಿಟ್, ಆಪ್ಷನ್ ಸಿ ಅರಿಥ್ಮೆಟಿಕ್ ಲ್ಯಾಂಗ್ವೇಜ್ ಯೂನಿಟ್, ಅಂಡ್ ಆಪ್ಷನ್ ಡಿ ಇಸ್ ಅರಿಥ್ಮೆಟಿಕ್ ಲೀಸ್ಟ್ ಯೂನಿಟ್. ಹಾಗಾದ್ರೆ ಆಪ್ಷನ್ ಯಾವುದು ಫ್ರೆಂಡ್ಸ್? ವಿಚ್ ಇಸ್ ದ ರೈಟ್ ಒನ್ ಹಿಯರ್? ಆಪ್ಷನ್ ಎ ನ, ಬಿ ನ, ಸಿ ನ, ಡಿ ನ? ಯಾವ್ದು ಆಪ್ಷನ್ ಕರೆಕ್ಟ್ ಇದೆ ಇಲ್ಲಿ? ನೋಡಿ, ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಅಲ್ಲಿ ಫಸ್ಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿ ಕ್ವಶನ್. ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್ ಅಂತ. ಹಾಗಾದ್ರೆ ALU ನ ಕೆಲಸ ಏನು? ವಾಟ್ ಈಸ್ ದ ಫಂಕ್ಷನ್ ಆಫ್ ದಿಸ್ ALU? ನೋಡ್ರಿ, ALU ಅಂತಂದ್ರೆ ಇಲ್ಲಿ ನೋಡ್ರಿ 2 ವರ್ಡ್ಸ್ ಇದಾವೆ, ಅರಿಥಮೆಟಿಕ್ ಅಂಡ್ ಲಾಜಿಕ್. ನಿಮ್ಗೆ ಗೊತ್ತಲ್ವಾ, ಅರಿಥಮೆಟಿಕ್ ಅಂತಂದ್ರೆ ಅಂಕಗಣಿತ, ಲಾಜಿಕ್ ಅಂತಂದ್ರೆ ಲಾಜಿಕ್ ಗೇಟ್ಸ್ ಬಗ್ಗೆ ಕೇಳಿದಿರಲ್ಲ. ಅರಿಥಮೆಟಿಕ್ ಅಂದ್ರೆ ದಿಸ್ ಈಸ್ ರಿಲೇಟೆಡ್ ಟು ಕ್ಯಾಲ್ಕುಲೇಷನ್ಸ್. ಹಾಗಾದ್ರೆ ನಮ್ದು ಕಂಪ್ಯೂಟರ್ದಲ್ಲಿ ನಾವೇನಾದ್ರೂ ಕ್ಯಾಲ್ಕುಲೇಷನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವರ್ಕ್ ಮಾಡ್ತಕ್ಕಂಥ CPU ನ ಭಾಗ ಯಾವುದು ಅಂತಂದ್ರೆ ದಟ್ ಈಸ್ ALU, ದಟ್ ಈಸ್ ಅರಿಥಮೆಟಿಕ್ ಲಾಜಿಕ್ ಯೂನಿಟ್. ಓಕೆನಾ? ಅಂಡರ್ಸ್ಟುಡ್? Let's move into the next question. That is, which of the following is an input device? ಹಾಗಾದ್ರೆ ಈ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಅಲ್ಲಿ ಯಾವುದು ಇನ್ಪುಟ್ ಡಿವೈಸ್ ಆಗಿದೆ ಹೇಳಿ ಅಂತ. ಮಾನಿಟರ್ ಇನ್ಪುಟ್ ಡಿವೈಸಾ, ಪ್ರಿಂಟರ್ ಇನ್ಪುಟ್ ಡಿವೈಸಾ, ಕೀಬೋರ್ಡ್ ಇನ್ಪುಟ್ ಡಿವೈಸಾ, ಸ್ಪೀಕರ್ ಇನ್ಪುಟ್ ಡಿವೈಸಾ? ಫಸ್ಟ್ ನೋಡಿ, ಮಾನಿಟರ್ ಅಂದ್ರೆ ಈಗ ನಿಮ್ಗೆ ಸ್ಕ್ರೀನ್ ಕಾಣಿಸ್ತಾ ಇದೆಯಲ್ಲ, ಇದು ಏನಂದ್ರೆ ಔಟ್ಪುಟ್ ಡಿವೈಸ್, ನಮಗೆ ಹೊರಗಡೆ ಕಾಣಿಸ್ತಾ ಇದೆ, ನಮಗೆ ಔಟ್ಪುಟ್ ಹೊರಗಡೆ ಬರ್ತಾ ಇದೆ. ಪ್ರಿಂಟರ್ ಇದೆ ಅಲ್ವಾ, ನಾವು ನೋಡಿ ಪ್ರಿಂಟ್ ಹಾಕ್ತಿವಲ್ಲ ಪ್ರಿಂಟರ್ ಅನ್ನ,
ಆ ಪ್ರಿಂಟ್ ಹಾಕಿದ್ದು ನಾವು ಹೊರಗಡೆ ತೆಗಿತೀವಿ. ಪ್ರಿಂಟ್ ತೆಗೆದುಕೊಡ್ರಿ ಅಂತಂದ್ರೆ ಒಳಗೆ ಹಾಕಲ್ಲ ಪ್ರಿಂಟ್, ನಾವೇನ್ ಮಾಡ್ತೀವಿ ಹೊರಗೆ ತೆಗಿತೀವಿ ಪ್ರಿಂಟ್. ಹಾಗಾದ್ರೆ ಅದು ಔಟ್ಪುಟ್ ಡಿವೈಸ್ ಆಯ್ತು. ಕೀಬೋರ್ಡ್ ನೋಡ್ರಿ, ಇಲ್ಲಿ ಕೀಬೋರ್ಡ್ ಇದೆ ಅಲ್ಲ, ಈ ಕೀಬೋರ್ಡ್ ಅಂತಂದ್ರೆ ನಾ ಏನಾದ್ರೂ ಈಗ ನಾ ಲ್ಯಾಪಿಗೆ ಯೂಸ್ ಮಾಡಕತ್ತೀನಲ್ಲ, ಏನಾದ್ರೂ ನಾನು ಇನ್ಸ್ಟ್ರಕ್ಷನ್ಸ್ ಕೊಟ್ರೆ ಕೀಬೋರ್ಡ್ ಅಲ್ಲಿ ಅದು ಮಾನಿಟರ್ ಒಳಗಡೆ ಏನಾಗುತ್ತೆ, ಅದು ವರ್ಕ್ ಆಗುತ್ತೆ, ಫಂಕ್ಷನ್ ಮಾಡುತ್ತೆ. ಹಾಗಾಗಿ ಕೀಬೋರ್ಡ್ ಇದೇನಿದೆ ಅಂದ್ರೆ ಇನ್ಪುಟ್ ಡಿವೈಸ್. ಹಾಗಾದ್ರೆ ಸ್ಪೀಕರ್ ಇದೆ ಅಲ್ವಾ, ಇಲ್ಲಿ ಸ್ಪೀಕರ್ ಇದೆ ನೋಡಿ, ಈ ಸ್ಪೀಕರ್ ಇದೆ ಅಲ್ಲ, ನಾನು ಮಾತಾಡ್ತಾ ಇದ್ದೀನಲ್ಲ ಅದು ನಿಮ್ಗೆ ಏನಾಗ್ತಿದೆ, ಸ್ಪೀಕರ್ ಅಂತ ನಿಮ್ಗೆ ಹೊರಗಡೆ ಕೇಳಿಸ್ತಾ ಇದೆ. ದಿಸ್ ಈಸ್ ಆಲ್ಸೋ ಆನ್ ಔಟ್ಪುಟ್ ಡಿವೈಸ್. among the four option which is the input device? Keyboard is the input device. Why? Because whatever the instructions we are giving to the lappy, to the mobile, to the desktop, that is executed by the ಇಂಟರ್ನಲ್ ಪ್ರೋಗ್ರಾಮ್. ಅದೇನಾಗುತ್ತೆ, ನಮ್ಗೆ ಒಳಗಡೆ ಇರ್ತಕ್ಕಂಥ ಒಂದು ಪ್ರೋಗ್ರಾಮ್ ಇರುತ್ತೆ, ಆ ಪ್ರೋಗ್ರಾಮ್ ಒಂದ್ರ ಮುಖಾಂತರ ಏನಾಗುತ್ತೆ ಅಂದ್ರೆ ವರ್ಕ್ ಆಗುತ್ತೆ. ದಟ್ ಈಸ್ ಇನ್ಪುಟ್ ಡಿವೈಸ್. ಅದೇ ರೀತಿ ನೋಡ್ರಿ, ಸ್ಕ್ಯಾನರ್ ಸ್ಕ್ಯಾನ್ ಮಾಡ್ತೀವಲ್ಲ, ಆ ಸ್ಕ್ಯಾನ್ ಮಾಡಿದ್ದು ನಮ್ದು ಹಾರ್ಡ್ ಕಾಪಿ ಒಳಗಡೆ ಹೋಗಿ ಸಾಫ್ಟ್ ಕಾಪಿ ಆಗುತ್ತಲ್ಲ, ಅದು ಸ್ಕ್ಯಾನರ್. ನೆಕ್ಸ್ಟ್ ಜಾಯ್ಸ್ಟಿಕ್ ಇದೆ ನೋಡಿ, ನಾವು ಏನಾದ್ರೂ ಆಟ ಆಡ್ತಾ ಇದ್ರೆ, ಗೇಮಿಂಗ್ ಮಾಡ್ತಾ ಇದ್ರೆ, ಇದು ಜಾಯ್ಸ್ಟಿಕ್ ಏನಾಗುತ್ತೆ ನಮ್ಗೆ ಇನ್ಪುಟ್ ಡಿವೈಸ್ ಆಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಮೌಸ್ ಕ್ಲಿಕ್ ಮಾಡ್ತೀವಲ್ಲ ನೋಡಿ, ನಾವೇನ ಬಳಕೆ ಮಾಡ್ತಿದ್ದೆ ಅಂದ್ರೆ ಪೆನ್ ಟ್ಯಾಬ್ ಆಗಿರ್ಲಿ, ನೆಕ್ಸ್ಟ್ ಈ ಲೈಟ್ ಪೆನ್ ಆಗಿರ್ಲಿ, ಮತ್ತೆ ವೆಬ್ ಕ್ಯಾಮ್. ಈ ವೆಬ್ ಕ್ಯಾಮ್ ಅಂತಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ನಾವು ಅಪ್ಡೇಟ್ ಮಾಡಿಸ್ಬೇಕಾಗಿದ್ರೆ, ನಿಮ್ದು ಫೋಟೋ ಅಪ್ಡೇಟ್ ಆಗ್ಬೇಕಾದ್ರೆ ನಿಮ್ಮ ಒಂದು ಹೋಗ್ತೀರಾ ಕಂಪ್ಯೂಟರ್ ಅಂಗಡಿಗೆ, ಅಲ್ಲಿ ಕುಂತಿರ್ತಾನ ಒಬ್ಬ ಕಂಪ್ಯೂಟರ್ ಆಪರೇಟರ್, ಅವನು ನೋಡ್ರಿ ಇಲ್ಲಿ ನಿಮ್ ಫೋಟೋ ತೆಗಿತೀವಿ ಅಂತ ಕ್ಲಿಕ್ ಮಾಡ್ದಾನಲ್ಲ, ಅದು ವೆಬ್ ಕ್ಯಾಮ್. ಇನ್ನು ಮೈಕ್ರೋಫೋನ್, ನಾನು ನೋಡು ಇಲ್ಲಿ ಮಾತಾಡ್ತಿದ್ದೀನಲ್ಲ ಸ್ಪೀಕರ್ ಹಿಡ್ಕೊಂಡು, ಇಲ್ಲೇನಪ್ಪಾ ಅಂತಂದ್ರೆ ಇದು ಏನಪ್ಪಾ ಅಂದ್ರೆ ಮೈಕ್ರೋಫೋನ್. ಇದನ್ನ ಮಾತಾಡಿರ್ತಕ್ಕಂಥದ್ದು ಏನಾಗ್ತಾ ಇದೆ ಅಂದ್ರೆ, ನಾವು ಹೊರಗಡೆ ಮಾತಾಡಿದ್ರು ಇದು ಇನ್ಪುಟ್ ಆಗಿ ತಗೊಳ್ತಾ ಇದೆ. ದಿಸ್ ಈಸ್ ಆಲ್ ಅಬೌಟ್ ಇನ್ಪುಟ್ ಡಿವೈಸಸ್. ಇನ್ನು ನೋಡ್ರಿ, ಹೆಡ್ಫೋನ್ ಇದೆ, ಮಾನಿಟರ್. ಮಾನಿಟರ್ಗೆ ನಾವೇನಂತ ಕರಿತೀವಿ ಅಂತಂದ್ರೆ, ಇದಕ್ಕೆ VDU ಅಂತಾನು ಕರಿತೇವೆ. VDU ಅಂತಂದ್ರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ. ವಿಜುವಲ್ ಡಿಸ್ಪ್ಲೇ ಯೂನಿಟ್. ನೆಕ್ಸ್ಟ್ ನೋಡಿ, ಹೆಡ್ಫೋನ್ ಇದೆ ನೋಡಿ, ನಾವು ಹೆಡ್ಫೋನ್ ಹಾಕೋ, ಈಗ ಪಬ್ಜಿ ಆಡ್ತಿರ್ತಾರಲ್ವಾ ಅಥವಾ ಯಾವ್ದಾರ ಗೇಮಿಂಗ್ ಆಡ್ತಿರ್ತಾರಲ್ವಾ, ಅವರು ಹೆಡ್ಫೋನ್ ಅನ್ನ ಬಳಸ್ತಾರೆ. ಯಾಕಂದ್ರೆ ಸ್ವಲ್ಪ ಸೌಂಡ್ ಬಂದ್ರೂ ಗೊತ್ತಾಗಲಿ ಅಂತ ಹೆಡ್ಫೋನ್ ಅನ್ನ ಬಳಸ್ತಾರಲ್ಲ, ಅವಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಒಳಗಡೆ ಇರ್ತಕ್ಕಂಥ ವಾಯ್ಸ್ ನಮ್ಗೆ ಕೇಳಿಸುತ್ತೆ ಹೊರಗಡೆ, ಹೆಡ್ಫೋನ್. ನೆಕ್ಸ್ಟ್ ಪ್ರೊಜೆಕ್ಟರ್ ನೋಡಿ, ಪ್ರೊಜೆಕ್ಟರ್ ಅಂತಂದ್ರೆ ನಾವೇನಾದ್ರೂ PPT ಪ್ರೆಸೆಂಟೇಷನ್ ಮಾಡ್ತಿರ್ಬೇಕಾದ್ರೆ, ಏನನ್ನಾದ್ರೂ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡೆಮಾನ್ಸ್ಟ್ರೇಷನ್ ಆಗಲಿ ಅಥವಾ ಏನೋ ವಿಡಿಯೋ ತೋರಿಸ್ಬೇಕಾಗಿದ್ರೆ ಈ ಪ್ರೊಜೆಕ್ಟರ್ ನ ಯೂಸ್ ಮಾಡ್ತೀವಿ. ಅಲ್ಲಿ ಒಳಗಡೆ ಇರ್ತಕ್ಕಂಥ ಮಾಹಿತಿ ದೊಡ್ಡ ಸ್ಕ್ರೀನ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಹೆನ್ಸ್ ದಿಸ್ ಈಸ್ ಆಲ್ ಅಬೌಟ್ ಔಟ್ಪುಟ್ ಡಿವೈಸಸ್. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ನೆಕ್ಸ್ಟ್ ಕ್ವಶನ್, ವಾಟ್ ಡಸ್ RAM ಸ್ಟ್ಯಾಂಡ್ಸ್ ಫಾರ್? ನೋಡಿ, RAM, ದಿಸ್ ಇಸ್ ನಾಟ್ ರಾಮ್, ದಿಸ್ ಇಸ್ RAM. ಹಾಗಾದ್ರೆ RAM ಅಂತಂದ್ರೆ ಏನು? ಹಾಗಾದ್ರೆ ಅದ್ರ ಅಬ್ರಿವೇಷನ್ಸ್ ಏನಾಗುತ್ತೆ? RAM ಅಂತಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಏನು? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಹಾಗಾದ್ರೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ಅಲ್ಲಿ ಯಾವ್ದು ಕರೆಕ್ಟ್ ಇದೆ ನೋಡಿ? ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಫಸ್ಟ್ ಒನ್ನೇ ಕರೆಕ್ಟ್ ಇದೆ. ಹಾಗಾದ್ರೆ ರೀಡ್ ಆಕ್ಸೆಸ್ ಮೆಮೊರಿ ಅಲ್ಲ, ರ್ಯಾಂಡಮ್ ಅವೈಲೇಬಲ್ ಮೆಮೊರಿ ಅಲ್ವೇ ಅಲ್ಲ, ರೆಡಿಲಿ ಆಕ್ಸೆಸ್ ಮೆಮೊರಿ ಇದು ಅಲ್ಲ. RAM ಅಂತಂದ್ರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. RAM ಈಸ್ ಅ ವಾಲಟೈಲ್ ಮೆಮೊರಿ. ನೋಡಿ, ನಾವೀಗ ಕಂಪ್ಯೂಟರ್ ಅಲ್ಲಿ ಅಥವಾ ಡೆಸ್ಕ್ಟಾಪ್ ಅಲ್ಲಿ ಅಥವಾ ಲ್ಯಾಪಿಯಲ್ಲಿ ಏನಾದ್ರೂ ನಾವು ವರ್ಕ್ ಮಾಡ್ತಾ ಇದ್ರೆ, ವರ್ಡ್ ಅಲ್ಲಿ ಆಗಲಿ, ನೆಕ್ಸ್ಟ್ ಪವರ್ ಪಾಯಿಂಟ್ ಅಲ್ಲಿ ಆಗಿರಲಿ ಅಥವಾ ಎಕ್ಸೆಲ್ ಅಲ್ಲಿ ಆಗಿರಲಿ, ನಾವು ಏನ್ ವರ್ಕ್ ಮಾಡ್ತಿರ್ತೀವಲ್ಲ ಅದೆಲ್ಲ ಮೆಮೊರಿ ಏನಾಗಿರುತ್ತೆ ಅಂದ್ರೆ RAM ಅಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ಅದು ಕಂಪ್ಯೂಟರ್ ಪವರ್ ಕಟ್ ಆದರೆ, ಕರೆಂಟ್ ಹೋಗ್ಬಿಟ್ರೆ ಎಲ್ಲ ಡಾಟಾ ಎರೇಸ್ ಆಗ್ಬಿಡುತ್ತೆ ಫ್ರೆಂಡ್ಸ್. ಹಾಗಾದ್ರೆ ನಾವು ಅವಾಗ ಬಳಕೆ ಮಾಡಿರ್ತಕ್ಕಂತಹ ಡಾಟಾ ಎಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ? ಟೆಂಪರರಿ RAM ಒಳಗೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಒಳಗೆ. ಕರೆಂಟ್ ಹೋಯ್ದ ತಕ್ಷಣ ಡಾಟಾ ಎರೇಸ್ ಆಗ್ಬಿಡುತ್ತೆ. ಅದಕ್ಕೆ ಅದನ್ನ ಆಟೋ ಸೇವ್ ಮಾಡಿ ಅಂತ ಹೇಳ್ತಾರೆ. ಸೊ ಆಟೋ ಸೇವ್ ಮಾಡಿದ್ರೆ ಏನಾಗುತ್ತೆ ಅಂತಂದ್ರೆ ಅದು
ಏನಾಗುತ್ತೆ ಪರ್ಮನೆಂಟ್ ಮೆಮೊರಿಯಲ್ಲಿ ಹಾರ್ಡ್ ಡಿಸ್ಕ್ ಅಲ್ಲಿ ಸೇವ್ ಆಗುತ್ತೆ. ಸೊ ರ್ಯಾಮ್ ವಾಲಟೈಲ್ ಮೆಮೊರಿ ಅಂದ್ರೆ ಕರೆಂಟ್ ಹೋಗ್ಬಿಟ್ರೆ, ಪವರ್ ಸಪ್ಲೈ ಬ್ರೇಕ್ ಆಗ್ಬಿಟ್ರೆ ಎಲ್ಲ ಡಾಟಾ ಎರೇಸ್ ಆಗ್ಬಿಡುತ್ತೆ. ಅದಕ್ಕೆ ನಾವು ರ್ಯಾಮ್ಗೆ ವಾಲಟೈಲ್ ಮೆಮೊರಿ ಅಂತ ಕರಿತೇವೆ. ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲಿ ವಾಲಟೈಲ್ ಕಂಪೌಂಡ್ಸ್ ಅಂತ ಬರ್ತವೆ. ಪೆಟ್ರೋಲ್ ಇದೆ ಅಲ್ವಾ, ಕೈಯಲ್ಲಿ ಹಾಕೊಂಡ ತಕ್ಷಣ ಏನಾಗ್ಬಿಡುತ್ತೆ, ವಾಲಟೈಲ್ ಅದು ಆವಿಯಾಗಿ ಹೋಗ್ಬಿಡುತ್ತೆ. ಪಿನೋಪ್ತಲಿನ್ ಇಂಡಿಕೇಟರ್ ಅಲ್ವಾ, ಅದನ್ನು ಕೈಯಲ್ಲಿ ಹಾಕೊಂಡ್ರೆ ಅದು ಕೂಡ ವಾಲಟೈಲ್ ಆವಿಯಾಗಿ ಹೋಗ್ಬಿಡುತ್ತೆ. ಈ ರೀತಿಯಾಗಿ ಕರೆಂಟ್ ಪವರ್ ಸಪ್ಲೈ ಬ್ರೇಕ್ ಆದ್ರೆ ರ್ಯಾಮ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಸ್ಟೋರ್ ಆಗಿರ್ತಕ್ಕಂಥ ಡಾಟಾ ಎರೇಸ್ ಆಗಿ ಹೋಗ್ಬಿಡುತ್ತೆ. ಇನ್ನೊಂದು ಗೊತ್ತಾ ಫ್ರೆಂಡ್ಸ್ ನಿಮಗೆ, ರೋಮ್ ಅಂತ ಬರುತ್ತೆ, ROM. ರೋಮ್ ಅಂತಂದ್ರೆ ಅದರ ಅಬ್ರಿವೇಷನ್ಸ್ ಯಾರಿಗಾದ್ರೂ ಗೊತ್ತಾ? ಓಕೆ, ನೋ ಪ್ರಾಬ್ಲಮ್. ರೀಡ್ ಓನ್ಲಿ ಮೆಮೊರಿ. ರೋಮ್ ಅಂತಂದ್ರೆ ರೀಡ್ ಓನ್ಲಿ ಮೆಮೊರಿ. ನೋಡ್ರಿ, ಎಕ್ಸಾಮ್ ನಲ್ಲಿ ರ್ಯಾಮ್ ಮತ್ತು ರೋಮ್ ಅನ್ನ ರಿಪೀಟೆಡ್ ಆಗಿ ಕೇಳ್ತಿರ್ತಾರೆ. ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಇರಲಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ಫ್ರೆಂಡ್ಸ್. ಕಂಟ್ರೋಲ್ ಪ್ಲಸ್ ಸಿ ಈಸ್ ಯೂಸ್ಡ್ ಫಾರ್. ನೋಡ್ರಿ, ನಾವು ಕಂಪ್ಯೂಟರ್ ಯೂಸ್ ಮಾಡಬೇಕಾದ್ರೆ ಕಂಟ್ರೋಲ್ ಪ್ಲಸ್ ಸಿ ಹೊಡೆದ್ರೆ ಏನು ಫಂಕ್ಷನ್ ಪರ್ಫಾರ್ಮ್ ಆಗುತ್ತೆ ಅಂತ. ಕಂಟ್ರೋಲ್ ಸಿ ಹೊಡೆದ್ರೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಆಪ್ಷನ್ಸ್ ನೋಡಿ, ABCD, ಜಸ್ಟ್ ಟ್ರೈ ಮಾಡಿ. ಓಕೆ, ನಿಮ್ಗೆ ಆನ್ಸರ್ ಗೊತ್ತಿರಬಹುದು ಅಂತ ಅನ್ಕೋತೀನಿ. ಆಪ್ಷನ್ ಎ ಫೇಸ್ಟ್ ಇದೆ, ಆಪ್ಷನ್ ಬಿ ಕಾಪಿ, ಆಪ್ಷನ್ ಸಿ ಕಟ್ ಅಂಡ್ ಆಪ್ಷನ್ ಡಿ ಅಂಡು ಅಂತ ಇದೆ. ನೋಡಿ, ಕಂಟ್ರೋಲ್ ಸಿ ಅಂತಂದ್ರೆ ಹೊಡೆದ್ರೆ ನಾವು ಯಾವ್ದಿಲ್ಲ ನೋಡಿ, ಇಲ್ಲಿ ಏನಾದ್ರೂ ಬರ್ದೇವ ಅಂತ ತಿಳ್ಕೊಳ್ರಿ. ಇಲ್ಲಿ ನಿಮ್ ಸರ್ ಅಂತ ಬರ್ದಿನಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಸಿ ಹೊಡೆದ್ರೆ ಅದು ಏನಾಗುತ್ತೆ ಅಂತಂದ್ರೆ ಕಾಪಿ ಆಗುತ್ತೆ. ಕಂಟ್ರೋಲ್ ಸಿ ಹೊಡೆದ್ರೆ ಕಾಪಿ. ಕಂಟ್ರೋಲ್ ಸಿ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕಾಪಿ ಮಾಡ್ಲಿಕ್ಕೆ, ಆಸ್ ಇಟ್ ಈಸ್ ಅನ್ನ ಕಾಪಿ ಮಾಡ್ಲಿಕ್ಕೆ. ಅದನ್ನೇ ನಾನು ಇನ್ನೊಂದ್ಸಲ ಇದನ್ನ ಪೇಸ್ಟ್ ಮಾಡ್ಬೇಕು ಅನ್ಕೊಂಡಿದ್ರೆ, ಆ ಪೇಸ್ಟ್ ಮಾಡ್ಬೇಕಂತಿದ್ರೆ ನಾನು ಕಂಟ್ರೋಲ್ ವಿ ಅನ್ನ ಹೊಡೆದ್ರೆ, ಏನನ್ನ ಹೊಡೆದ್ರೆ ಕಂಟ್ರೋಲ್ ಪ್ಲಸ್ ವಿ ಅನ್ನ ಹೊಡೆದ್ರೆ ಅದೇನಾಗುತ್ತೆ ಅಂದ್ರೆ ಪೇಸ್ಟ್ ಆಗುತ್ತೆ. ಆಸ್ ಇಟ್ ಈಸ್ ಇಲ್ಲಿ ನಿಮ್ ಸರ್ ಅಂತ ಬರ್ದಿದೆ ಅಲ್ವಾ, ಅದೇ ರೀತಿ ಏನಾಗುತ್ತೆ ನಿಮ್ ಸರ್ ಅಂತ ಆಸ್ ಇಟ್ ಈಸ್ ಮತ್ತೆ ಪ್ರಿಂಟ್ ಆಗುತ್ತೆ. ಓಕೆನಾ? ಕಟ್ ಅಂತಿದೆ ಫ್ರೆಂಡ್ಸ್. ಹಾಗಾದ್ರೆ ಇಲ್ಲಿ ನಿಮ್ ಸರ್ ಅಂತಿದೆ ಅಲ್ವಾ, ಇದನ್ನ ಪೂರ್ತಿ ಏನ್ ಮಾಡ್ಬಿಡ್ಬೇಕಂದ್ರೆ ಕಟ್ ಮಾಡ್ಬಿಡ್ಬೇಕಂದ್ರೆ ಕಂಟ್ರೋಲ್ ಪ್ಲಸ್ ಎಕ್ಸ್ ಹೊಡೆದ್ಬಿಟ್ರೆ ಏನಾಗುತ್ತೆ, ಇದೇನಾಗ್ಬಿಡುತ್ತೆ, ಕಟ್ ಆಗ್ಬಿಡುತ್ತೆ. ನಿಮ್ ಸರ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸೋದೇ ಇಲ್ಲ, ಅದು ಹೋಗ್ಬಿಡುತ್ತೆ. ಹಾಗಾದ್ರೆ ಅನ್ಡು ಅಂತಿದೆ. ಅನ್ಡು ಈಗ ನಾ ಏನಾದ್ರೂ ನೀವೆಲ್ಲ ಏನ್ ಮಾಡಿದ್ದೇನೆ ಫ್ರೆಂಡ್ಸ್, ನಾನೀಗ ಇಲ್ಲೆಲ್ಲ ಗೀಚ್ ಹಾಕಿದ್ದೇನೆ, ನಾ ಬರ್ದಿದ್ದೇನೆ. ಇದೆಲ್ಲ ನಾನು ಅನ್ಡು ಮಾಡ್ಬೇಕಂದ್ರೆ ಇದು ನನ್ ಬ್ಯಾಡಪ್ಪ, ನನಗೆ ಮೊದಲಿರ್ತಕ್ಕಂತಹ ಇಲ್ಲಿ ಏನಿದೆಯಲ್ಲ ನಿಮ್ ಸರ್ ಇದೆಯಲ್ಲ ಇದಷ್ಟೇ ಇರ್ಬೇಕಂತಂದ್ರೆ ನಾನು ಇದೇನ್ ಮಾಡ್ಬೇಕಂದ್ರೆ ಕಂಟ್ರೋಲ್ ಅನ್ನ ಹೊಡೆದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ Z ಅನ್ನ ಹೊಡೆದ್ರೆ ಅನ್ಡು ಆಗುತ್ತೆ. ಪ್ರಿವಿಯಸ್ ಆಗಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಏನಿರ್ತೈತಲ್ಲ ಫಂಕ್ಷನ್ಸ್ ಎಲ್ಲ ಒಂದೊಂದಾಗಿ ಬ್ಯಾಕ್ ಸ್ಪೇಸ್ ಆಗಿ ಹೋಗ್ತವೆ, ಡಿಲೀಟ್ ಆಗ್ತವೆ. ಹಾಗಾದ್ರೆ ಇಲ್ಲ, ನನಗೆ ನಾನು ಬೇಕು ನಿಮ್ ಸರ್ ಅಂತ ಬರ್ದಿರ್ಬೇಕು ಅಂತಂದ್ರೆ ಅದಕ್ಕೆ ಇನ್ನೊಂದು ಆಪ್ಷನ್ ಇದೆ, ಅದಕ್ಕೆ ರೀಡು ಅಂತ ಕರಿತೀವಿ. ಅದನ್ನ ಏನಂದ್ರೆ ಕಂಟ್ರೋಲ್ ಪ್ಲಸ್ Y ಹೊಡೆದ್ರೆ ನಮಗೆ ರೀಡು ಬರ್ತದೆ. ದಿಸ್ ಈಸ್ ಆಲ್ ಅಬೌಟ್ ಸಮ್ ಇಂಪಾರ್ಟೆಂಟ್ ಕೀಸ್, ಇವು ಗೊತ್ತಿರಬೇಕು. ಕಂಟ್ರೋಲ್ ಸಿ, ಕಂಟ್ರೋಲ್ ವಿ, ಕಂಟ್ರೋಲ್ Z, ಕಂಟ್ರೋಲ್ ಎಕ್ಸ್, ಕಂಟ್ರೋಲ್ Y, ಇವೆಲ್ಲ ಇಂಪಾರ್ಟೆಂಟ್, ಎಕ್ಸಾಮ್ ನಲ್ಲಿ ಕೇಳ್ತಿರ್ತಾರೆ. ಇದ್ರ ಬಗ್ಗೆನೂ ನಿಮಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಆನ್ ಆಪರೇಟಿಂಗ್ ಸಿಸ್ಟಮ್? ಆಪ್ಷನ್ ಸಿ ಏನಿದೆ, MS ಆಫೀಸ್ ಇದೆ. ಆಪ್ಷನ್ ಎ ವಿಂಡೋಸ್ ಇದೆ. ಆಪ್ಷನ್ ಬಿ ಲಿನಕ್ಸ್, ಆಪ್ಷನ್ ಡಿ ಆಂಡ್ರಾಯ್ಡ್. ಈ 4ರಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ? ನೋಡ್ರಿ, ಆಪರೇಟಿಂಗ್ ಸಿಸ್ಟಮ್ ಅನ್ನ OS ಅಂತ ಕರೀತಾರೆ. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಯಾವ್ಯಾವ ಬರ್ತಾವ ಅಂತಂದ್ರೆ ವಿಂಡೋಸ್ ಬರ್ತದೆ, ನೆಕ್ಸ್ಟ್ ಮ್ಯಾಕ್ OS ಬರ್ತದೆ, ನೆಕ್ಸ್ಟ್ ಲಿನಕ್ಸ್ ಬರ್ತದೆ, ನೆಕ್ಸ್ಟ್
ಆಂಡ್ರಾಯ್ಡ್ ಬರ್ತದೆ, ನೆಕ್ಸ್ಟ್ iOS ಬರ್ತದೆ. ದೀಸ್ ಆರ್ ಆಲ್ ಆಪರೇಟಿಂಗ್ ಸಿಸ್ಟಮ್. ನೋಡಿ, ಆಪರೇಟಿಂಗ್ ಸಿಸ್ಟಮ್ ಅಂತಂದ್ರೆ ಒಂದು ಕಂಪ್ಯೂಟರ್ ಆನ್ ಆಗ್ಬೇಕಂದ್ರೆ ಹಾರ್ಡ್ವೇರು ಮತ್ತು ಸಾಫ್ಟ್ವೇರ್ಗಳ ನಡುವೆ ನಡೀತಕ್ಕಂಥ ಒಂದು ಎಕ್ಸಿಕ್ಯೂಷನ್, ಅವೆರಡರಲ್ಲಿ ಮೀಡಿಯೇಟರ್ ಆಗಿ ವರ್ಕ್ ಮಾಡುತ್ತೆ. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಅದನ್ನ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಸಿಸ್ಟಮ್ ಯಾವುದಂದ್ರೆ ಅದನ್ನು ಆಪರೇಟ್ ಮಾಡ್ತಕ್ಕಂಥದ್ದು ಆಪರೇಟಿಂಗ್ ಸಿಸ್ಟಮ್. ನಾಟ್ ಅಂತಂದ್ರೆ ಇಲ್ಲಿ ನೋಡಿ, ವಿಂಡೋಸ್ ಏನಿದೆ ಇದು ಒಂದು ಕೂಡ ಆಪರೇಟಿಂಗ್ ಸಿಸ್ಟಮ್, ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್, ಆಂಡ್ರಾಯ್ಡ್ ಕೂಡ ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್ ಏನಿದೆ ಅಲ್ವಾ, ಈ ವಿಂಡೋಸ್ ಏನಿದೆಯಲ್ಲ, ನಾವು ಇದನ್ನ OS ಆಗಿ ಆಪರೇಟಿಂಗ್ ಸಿಸ್ಟಮ್ ಆಗಿ ಯೂಸ್ ಮಾಡ್ತೇವೆ ಲ್ಯಾಪ್ಟಾಪ್ನಲ್ಲಿ. ನೆಕ್ಸ್ಟ್ ಇದು ಏನಿದೆ ಅಲ್ವಾ, ಆಂಡ್ರಾಯ್ಡ್ ಅಂತಂದ್ರೆ ನಾವೆಲ್ಲ ಮೊಬೈಲ್ ಯೂಸ್ ಮಾಡ್ತೀವಲ್ಲ, ಆ ಮೊಬೈಲ್ ಅಲ್ಲಿ ಇರ್ತಕ್ಕಂತಹ ಸೆಲ್ ಫೋನ್ ಅಲ್ಲಿ ಇರ್ತಕ್ಕಂತಹ OS ಯಾವ್ದಂತಂದ್ರೆ ದಟ್ ಈಸ್ ಆಂಡ್ರಾಯ್ಡ್. ಲಿನಕ್ಸ್ ಕೂಡ ಒಂದು ಆಪರೇಟಿಂಗ್ ಸಿಸ್ಟಮ್. ಆದ್ರೆ ಇಲ್ಲಿ MS ಆಫೀಸ್ ಏನಿದೆಯಲ್ಲ, ಈ MS ಆಫೀಸ್ ಇದೆ ಏನಿದೆಯಲ್ಲ, ಇದು MS ಆಫೀಸು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಏನಿದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದ್ರೆ ಏನು ಸರ್? ನೋಡ್ರಿ, ನಾವು ಒಂದು ಲೆಟರ್ ಟೈಪ್ ಮಾಡಬೇಕಾಗತ್ತೆ, ಒಂದು ಮಕ್ಕಳ ರಿಸಲ್ಟ್ ಶೀಟ್ ರೆಡಿ ಮಾಡಬೇಕಾಗತ್ತೆ, ಒಬ್ಬ ಟೀಚರು ಲೆಕ್ಚರರು ಪ್ರೆಸೆಂಟೇಷನ್ ಮಾಡಬೇಕಾಗತ್ತೆ, ಅವಾಗ ಬಳಕೆ ಮಾಡತಕ್ಕಂಥ ಇದು ಯಾವುದಂತಂದ್ರೆ ಸಾಫ್ಟ್ವೇರ್, ದಟ್ ಈಸ್ MS ಆಫೀಸ್. MS ಆಫೀಸ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಇಲ್ಲಿ ಏನು ಬರ್ತಾವೆ ಅಂತಂದ್ರೆ MS ವರ್ಡ್ ಬರ್ತದೆ, ನೆಕ್ಸ್ಟು MS ಎಕ್ಸೆಲ್ ಬರ್ತದೆ, ನೆಕ್ಸ್ಟ್ ಇನ್ನೊಂದು ಯಾವ್ದು ಬರುತ್ತಂದ್ರೆ MS PPT. MS PPT ಅಂತಂದ್ರೆ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಏನ್ ಫ್ರೆಂಡ್ಸ್? ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಹಾಗಾದ್ರೆ ನಮಗೆ ಇಲ್ಲಿ ಗೊತ್ತಾಗಬೇಕಾಗಿರ್ತಕ್ಕಂಥ ವಿಷಯ ಏನಂತಂದ್ರೆ, ವಿಂಡೋಸು, ಲಿನಕ್ಸ್, ಆಂಡ್ರಾಯ್ಡು ಇವೆಲ್ಲವೂ ಆಪರೇಟಿಂಗ್ ಸಿಸ್ಟಮ್ಸ್. ಆದರೆ MS ಆಫೀಸ್ ಏನಿದೆಯಲ್ಲ, ಇದು MS ಆಫೀಸ್ ಏನಿದೆಯಲ್ಲ, ಇದು ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಹೊರತು ಇದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಹೆನ್ಸ್ ದ ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಫುಲ್ ಫಾರ್ಮ್ ಆಫ್ PDF ಈಸ್, ನೋಡ್ರಿ, PDF ಕಳಿಸ್ ಅಂತೀವಲ್ಲ, ಅಲ್ಲಿ ಇದು ನೋಡ್ರಿ, ಇದು PDF ರೀ. ಹಾಗಾದ್ರೆ ಈ PDF ಫುಲ್ ಫಾರ್ಮ್ ಕೇಳ, ವಾಟ್ PDF ಸ್ಟ್ಯಾಂಡ್ಸ್ ಫಾರ್? PDF ಫೈಲ್, ಇದು ಫೈಲ್ ನೋಡ್ರಿ, PDF ಫೈಲ್ ಅಂತ ಕಳಿಸ್ತೀವಿ. PDF ಅಂತಂದ್ರೆ ಅದರ ಅಬ್ರಿವೇಷನ್ ಏನಂದ್ರೆ, ನೋಡಿ ಆಪ್ಷನ್ಸ್ 4 ಅದಾವ, ಅದನ್ನ ನೋಡ್ರಿ ಯಾವ ಅಂತ ನೋಡೋಣ. ಆಪ್ಷನ್ ಎ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಇದೆ, ಪರ್ಸನಲ್ ಡಾಕ್ಯುಮೆಂಟ್ ಫಾರ್ಮೆಟ್ ಇದೆ, ಪ್ರಿಂಟೇಬಲ್ ಡಾಕ್ಯುಮೆಂಟ್ ಫೈಲ್ ಇದೆ, ನನ್ ಆಫ್ ದೀಸ್ ಯಾವುದು ಅಲ್ಲ ಅಂತ ಇದೆ. ನೋಡಿರೋ 4 ಆಪ್ಷನ್ ಒಳಗ ವಿಚ್ ಇಸ್ ದ ರೈಟ್ ಒನ್ ಅಂತಂದ್ರೆ PDF ಅಂದ್ರೆ ಪೋರ್ಟೇಬಲ್ ಡಾಕ್ಯುಮೆಂಟ್ ಫಾರ್ಮ್ಯಾಟ್ ಅಂತ. ಹಾಗಾದ್ರೆ ಯಾವುದು ಕರೆಕ್ಟ್ ಆಪ್ಷನ್ ಫ್ರೆಂಡ್ಸ್? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಓಕೆನಾ? ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಒನ್. MS ವರ್ಡ್ ಈಸ್ ಅನ್ ಎಕ್ಸಾಂಪಲ್ ಫಾರ್. MS ವರ್ಡ್ ಯಾವುದಕ್ಕೆ ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. MS ವರ್ಡ್ ಏನು ಸಿಸ್ಟಮ್ ಸಾಫ್ಟ್ವೇರ್ ಎಕ್ಸಾಂಪಲ್ ಅಥವಾ ಅಪ್ಲಿಕೇಶನ್ ಸಾಫ್ಟ್ವೇರ್ ಎಕ್ಸಾಂಪಲ್, ಯುಟಿಲಿಟಿ ಸಾಫ್ಟ್ವೇರ್ ಎಕ್ಸಾಂಪಲ್, ಏನು ಆಪರೇಟಿಂಗ್ ಸಿಸ್ಟಮ್ ಎಕ್ಸಾಂಪಲ್? ನಾವು ಈಗ ಸ್ಟಡಿ ಮಾಡಿದ್ವಲ್ಲ, MS ಆಫೀಸ್ ಇದೆಯಲ್ಲ, MS ಆಫೀಸ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಲ್ಲಿ MS ವರ್ಡ್ ಕೂಡ ಬರ್ತದೆ. ಇದು MS ವರ್ಡ್ ಏನಂತಂದ್ರೆ ಐಕಾನ್. ಇದು ಐಕಾನ್ MS ವರ್ಡ್. ನಾವು ಇದ್ರ ಐಕಾನ್ ಅನ್ನ ಕ್ಲಿಕ್ ಮಾಡಿದ್ರೆ ನಮಗೇನಾಗುತ್ತೆ, MS ವರ್ಡ್ ಅಪ್ಲಿಕೇಶನ್ ಸಾಫ್ಟ್ವೇರ್ ರನ್ ಆಗ್ತದೆ. ಇದು ಸಿಸ್ಟಮ್ ಸಾಫ್ಟ್ವೇರ್ ಅಲ್ಲ, ಇದು ಯುಟಿಲಿಟಿ ಸಾಫ್ಟ್ವೇರ್ ಅಲ್ಲ, ಆಪರೇಟಿಂಗ್ ಸಿಸ್ಟಮ್ ಅಲ್ಲ, ಇಟ್ ಈಸ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಬಹಳಷ್ಟು ಇರ್ತವೆ. ಸಿಸ್ಟಮ್ ಸಾಫ್ಟ್ವೇರ್ ಒಳಗೆ ಏನು ಬರುತ್ತೆ ಅಂತಂದ್ರೆ, ಸಿಸ್ಟಮ್ ಸಾಫ್ಟ್ವೇರ್ ನಲ್ಲಿ ಬಹಳಷ್ಟು ವಿಧಗಳು ಬರ್ತವೆ. ಅವು ಯಾವಂತಂದ್ರೆ, ಒಂದು ಆಪರೇಟಿಂಗ್ ಸಿಸ್ಟಮ್ ಬರ್ತದೆ, ನೆಕ್ಸ್ಟ್ ಯುಟಿಲಿಟಿ ಸಾಫ್ಟ್ವೇರ್ ಬರ್ತದೆ,
ನೆಕ್ಸ್ಟು ಫರ್ಮ್ವೇರ್ ಸಾಫ್ಟ್ವೇರ್ಗಳು ಬರ್ತವೆ. ನೆಕ್ಸ್ಟು ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಗಳು ಬರ್ತವೆ. ಇವೆಲ್ಲ ಏನಂತಂದರೆ ಸಿಸ್ಟಮ್ ಸಾಫ್ಟ್ವೇರನ್ನು ಡಿಫ್ರೆಂಟ್ ಟೈಪ್ಸ್ ಇವು. ನಿಮಗೆಲ್ಲ ಓ ಎಸ್ ಬಗ್ಗೆ ಗೊತ್ತಾಯಿದೆ. ಆಪರೇಟಿಂಗ್ ಸಿಸ್ಟಮ್ ಒಳಗೆ ಲಿನಕ್ಸ್ ಬರ್ತದೆ, ವಿಂಡೋಸ್ ಬರ್ತದೆ, ಮ್ಯಾಕ್ ಓ ಎಸ್ ಬರ್ತದೆ, iOS ಬರ್ತದೆ, ಯುನಿಕ್ಸ್ ಅಂತ ಬರ್ತದೆ. ಇವೆಲ್ಲ ಏನಪ್ಪ ಅಂದರೆ ಆಪರೇಟಿಂಗ್ ಸಿಸ್ಟಮ್. ನೆಕ್ಸ್ಟ್ ಯುಟಿಲಿಟಿ ಸಾಫ್ಟ್ವೇರ್ ಅಂತಂದರೆ ನಮಗಿದು ಬರ್ತಾವೆ ನೋಡ್ರಿ, ಏನಂದರೆ ಆ್ಯಂಟಿವೈರಸ್ ಮ್ಯಾಕ್ ಕಪೆ, ನೆಕ್ಸ್ಟು ನೆಟ್ ಪ್ರೊಟೆಕ್ಟರ್, ಇವೆಲ್ಲ ಯುಟಿಲಿಟಿ ಸಾಫ್ಟ್ವೇರ್ಗಳು. ನೆಕ್ಸ್ಟ್ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂತಂದರೆ C++, ಪೈಥಾನ್, ನೆಕ್ಸ್ಟು ಜಾವಾ ಸ್ಕ್ರಿಪ್ಟ್, ಇವೆಲ್ಲ ಏನಂತಂತಂದರೆ ಪ್ರೋಗ್ರಾಮ್ ಲ್ಯಾಂಗ್ವೇಜ್ದು ಟ್ರಾನ್ಸ್ಲೇಟರ್ಗಳು. ಇವೆಲ್ಲ ಏನಾಗ್ತವೆ ಅಂತಂದರೆ ಇವು ಸಿಸ್ಟಮ್ ಸಾಫ್ಟ್ವೇರ್ಗಳು ಆಗ್ತವೆ. ಆಪರೇಟಿಂಗ್ ಸಿಸ್ಟಮು, ಯುಟಿಲಿಟಿ ಸಾಫ್ಟ್ವೇರು, ಸಿಸ್ಟಮ್ ಸಾಫ್ಟ್ವೇರ್. ಆದರೆ ಅಪ್ಲಿಕೇಶನ್ ಸಾಫ್ಟ್ವೇರು ಯಾವುದಂದ್ರೆ ಅಂದರೆ ಇಲ್ಲಿ MS Word. Hence the option B is the correct one, friends. And what is the full form of GUI? Options A, that is graphical user interface, general user interface, graphical utility interface and general utility interface. GUI ಅಂತಂದರೆ ಅದ್ರದ್ದು ಒಂಥರ ಐಕಾನ್ ಇದ್ದಂಗೆ. ಈಗ MS Word ಐಕಾನ್ ನೋಡಿದ್ವಲ್ಲ, ಅದೇನಂತಂದರೆ ಅದು ಒಂದು GUI ಇದ್ದ ಹಾಗೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಈ ಹೆಡ್ಫೋನ್ ಇದೆ ಅಲ್ವಾ, ಇದರದ್ದು ಸಿಂಬಲ್ ಇದೆ. ನೆಕ್ಸ್ಟ್ ಇಲ್ಲೆಲ್ಲ ಬ್ರೈಟ್ನೆಸ್ ಸಿಂಬಲ್ ಇದೆ, ಇಲ್ಲಿ ಇಮೇಲ್ ಇದೆ, ಇದೆಲ್ಲ ಸಿಂಬಲ್ ಇದೆ. ಈ ಎಲ್ಲ ಸಿಂಬಲ್ ಏನಿದೆ ಅಲ್ಲ, ಇದಕ್ಕೆ ನಾವು ಏನು ಕರಿತೀವಿ, GUI ಅಂತ ಕರಿತೀವಿ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೀವಿ. ಅದೇ ಇಲ್ಲಿ ಕಮಾಂಡ್ ಲೈನ್ ಅಂತ ಇದೆ ನೋಡಿ, ಇದನ್ನೇ ನಾವು ಇಯರ್ಫೋನದ ಸಿಸ್ಟಮನ್ನು ನಾವು ಚೆನ್ನಾಗಿ ತೋರಿಸ್ಬೇಕಾಗಿತ್ತಂದರೆ ನಾವಲ್ಲಿ ಕಮಾಂಡ್ ಲೈನ್ ಒಳಗೆ ಬರೀಬೇಕಾಗುತ್ತೆ. ನಾವು ಯಾವ ಥರ ಇಲ್ಲೆಲ್ಲ ಹಿಂಗೆ ಬರೀಬೇಕಲ್ಲ, ಏನೊಳಗೆ ಇದು ಹೀಗೆ ಅಂತ. ಹಾಗಾದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಂದರೆ ಇಲ್ಲಿ ಇರ್ತಕ್ಕಂತಹ ನಮಗೆ ಐಕಾನ್ಗಳು, ಇವೆಲ್ಲ ಈ ಥರ ಐಕಾನ್ಗಳಲ್ಲಿ ಏನು ಬರ್ತಾವಲ್ಲ, ಇವಕ್ಕೆ ನಾವು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಕರಿತೇವೆ. ಹೆನ್ಸ್ ದ ಕರೆಕ್ಟ್ ಆಪ್ಷನ್ ಈಸ್ ಎ, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಾವು 10 ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಭಾಳಷ್ಟು ಕ್ವಶನ್ಸನ್ನು ನಾವು ಸ್ಟಡಿ ಮಾಡಿದ್ವಿ. ಮುಂದಿನ ಕ್ಲಾಸಲ್ಲಿ ಇನ್ನೂ ಹೆಚ್ಚು ಕ್ವಶನ್ಸನ್ನು ಸಾಲ್ವ್ ಮಾಡೋಣ. ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ, ಅದೇ ರೀತಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೂ ಮತ್ತಷ್ಟು ಕ್ವಶನ್ಗಳೊಂದಿಗೆ ಭೇಟಿ ಆಗೋಣ. ಟಿಲ್ ದೆನ್, ಟೇಕ್ ಕೇರ್, ಬಾಯ್, ಲವ್ ಯು ಸೋ ಮಚ್, ಹ್ಯಾವ್ ಅ ಗ್ರೇಟ್ ಡೇ.